Hi friends, welcome to our Shiva's Vlogs YouTube channel. ಆ್ಯಕ್ಚುಲಿ ಇವಾಗ ಶಿವಾಂಶು ಆಲ್ರೆಡಿ 6:30ಗೆ ಎದ್ಬಿಟ್ಟ. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಅವನಿಗೆ ರಾಗಿ ಮಲ್ಟ್ ಮಾಡಿ ಕುಡಿಸ್ದೆ. ಮತ್ತು ಸರ್ಪ್ರೈಸಿಂಗ್ ಏನಂತಂದರೆ ಒಂದು ಮೀಶೋಯಿಂದ ಪಾರ್ಸೆಲ್ ಬಂತು. ಏನಂತಂದರೆ ಅದು ಹೆಲ್ಮೆಟ್. ಅವನಿಗೆ ಈಗ ಹೆಲ್ಮೆಟ್ ತುಂಬ ಅವಶ್ಯಕತೆ ಇದೆ. ಯಾಕಂದರೆ 6 ಮಂತ್ಸ್ ಆಲ್ರೆಡಿ ಆಗಿದೆ. ಕ್ರಾಲಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ಮಂಚದ ಕೆಳಗಡೆ ಆಮೇಲೆ ಎಡ್ಜಸ್ಸು ತುಂಬ ಬಡಿಸ್ಕೊತಾ ಇದ್ದ. ಸೊ ಅದಕ್ಕೆ ಆರ್ಡ್ರ್ ಮಾಡಿದೆ. ಇವಾಗ ಹೆಲ್ಪ್ ಆಗ್ತಾಯಿದೆ ನನಗೂ ಕೂಡ. ಆ್ಯಕ್ಚುಲಿ ಇದು ಮೀಶೋದಿಂದ ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ. ಯು ಕ್ಯಾನ್ ಅಫೋರ್ಡ್ ಇಟ್. ಮತ್ತು ನನ್ನ ತಂಗಿ ಬೆಳಗ್ಗೆ ಲೇಟಾಗಿ ಎದ್ಲು ಅಂತ ನಮ್ಮಮ್ಮ ಸರಿಯಾಗಿ ಬೈದರು, ಆಯಿತಾ. ಅದಕ್ಕೆ ಅವಳು ತುಂಬ ಬೇಜಾರಾಗಿ ಕೂತ್ಕೊಂಡಿದ್ಲು. ನಾನು ಏನು ಅಂದ್ಕೊಂಡೆ, ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡೋಣ, ಯಾಕಂದರೆ ಅವಳಿಗೆ ತುಂಬ ಇಷ್ಟ. ಸೊ ಅದಕ್ಕೆ ಮಾಡೋಣ ಅಂದ್ಕೊಂಡು ಕೇಳಿದೆ. ಮಾಡೋಣ ಅಂತಂದ್ಲು. ಸಡನ್ನಾಗಿ ಏನೇನಿರುತ್ತೋ ಐಟಮ್ಸ್ ಅದನ್ನೇ ಯೂಸ್ ಮಾಡಿಕೊಂಡು ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡಿದೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇವತ್ತು ವೆಜಿಟೇಬಲ್ಸ್ ಅಷ್ಟೊಂದು ಇರಲಿಲ್ಲ ನಮ್ಮ ಮನೆಯಲ್ಲಿ. ಈ ಆನಿಯನ್ ಇತ್ತು, ಮತ್ತು ಕ್ಯಾರೆಟ್ ಇತ್ತು, ಕ್ಯಾಪ್ಸಿಕಮ್ ಇತ್ತು, ಮತ್ತು ಮಿಲ್ಕ್ ಇತ್ತು, ಮತ್ತು ನಿಮ್ಮ ಪಿಜ್ಜಾ ಎಲ್ಲ ತಂದಾಗ ಉಳಿದಿರುತ್ತಲ್ವ ಆರಿಗನ್ನು ಮತ್ತು ರೆಡ್ ಚಿಲ್ಲಿ ಅದೆಲ್ಲ ಇರುತ್ತಲ್ವ, ಚಿಲ್ಲಿ ಫ್ಲೇಕ್ಸ್ ಎಲ್ಲ. ಸೊ ಅದನ್ನೇ ಯೂಸ್ ಮಾಡ್ಕೊಂಬಿಟ್ಟು ವೈಟ್ ಸಾಸ್ ಪಾಸ್ತಾ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಅಡುಗೆ ಮನೆಗೆ ಹೋಗ್ಬಿಟ್ಟು ಏನಾದರೂ ಒಂದು ಅಡುಗೆ ಮಾಡಿದ್ದು ಅಂತಂದರೆ ಇದು ತುಂಬ ಚೆನ್ನಾಗಿ ಬಂತು. ನೀವು ಬೇಕಾದರೆ ಅವಳು ಲಾಸ್ಟಲ್ಲಿ ರಿವ್ಯೂ ಹೇಳಿದಲ್ಲ, ಅದನ್ನು ಕೂಡ ಕೇಳ್ಬೋದು. ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ. ಇದರಲ್ಲಿ ಇಷ್ಟ ಆಗೋದೇನು ಅಂತಂದರೆ, ನಾವೇನು ಜಾಸ್ತಿ ತರಕಾರಿನೇ ಯೂಸ್ ಮಾಡಿಲ್ಲ. ಅಂದರೆ ಲೈಕ್ ಓರಿಗನೋ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಯೂಸ್ ಮಾಡಿದ್ದೀವಲ್ವ, ಅದೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾಯಿತ್ತು. ನಾನು ಅದರಲ್ಲಿ ಸ್ವಲ್ಪ ಕೇಸರಿ ಬಿಳಿ ಹಸಿರು ಥರ ಬರ್ತಾಯಿತ್ತು. ಸೊ ಕ್ರಿಯೇಟಿವ್ ಮಾಡೋಣ ಅಂದ್ಬಿಟ್ಟು ಅದೊಂದು ಫೋಟೋ ಹಾಕ್ಕೊಂಡೆ. ಆ್ಯಕ್ಚುಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ. ಆ್ಯಕ್ಚುಲಿ ಪಾಸ್ತಾ ಏನಾಯಿತು ಅಂತಂದರೆ, ನಾನು ಹಂಗೆ ಬೇಯಿಸಲಿಲ್ಲ. ಯಾಕೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದನ್ನ ಒಂದು ಕುಕ್ಕರಲ್ಲಿ ಒಂದೇ ವಿಸಲ್ ಓಡಿಸ್ಬೇಕಾಗಿತ್ತು, 2 ವಿಸಲ್ ಓಡಿಸ್ಬಿಟ್ಟೆ. ಸೊ ಅದಕ್ಕೆ ಸ್ವಲ್ಪ ಮೆತ್ತಗಾಗ್ಬಿಡ್ತು. ಏನಾಗಲ್ಲ ಅಲ್ವಾ, ಮೆತ್ತಗಾಗ್ಬಿಟ್ರು ಏನಾಗಲ್ಲ. ಸೊ ಅದಕ್ಕೆ ಚೆನ್ನಾಗಿ, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಟೈಮ್ ಇವಾಗ 1 o'clock ಆಗಿದೆ. ನನ್ನ ತಂಗಿಗೆ ಇಂಟರ್ವ್ಯೂ ಇತ್ತು. ಅದಕ್ಕೆ ಅವಳು ಸ್ವಲ್ಪ ನನಗೆ ಸಜೆಷನ್ಸ್ ಕೊಡ್ತೀಯಾ ಇಂಟರ್ವ್ಯೂಗೆ ಅಂತ ಕೇಳಿದ್ಲು. ಸೆಲ್ಫ್ ಇಂಟ್ರೊಡಕ್ಷನ್ ಯಾವ ಥರ ಹೇಳೋದು ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಅವಳಿಗೆ ಗೈಡ್ ಮಾಡ್ತಾಯಿದ್ದೀನಿ. ಸೆಲ್ಫ್ ಇಂಟ್ರೊಡಕ್ಷನ್ ಯಾವಾಗಲೂ ಇಫ್ ಇಟ್ ಈಸ್ ಗುಡ್ ಮಾರ್ನಿಂಗ್ ಆರ್ ಗುಡ್ ಈವ್ನಿಂಗ್ ಆರ್ ಗುಡ್ ಆಫ್ಟರ್ನೂನ್, you should wish them first alva. So good morning everyone, you should tell your name. I am your name, my sister name is Vinita, so I am Vinita BP. Today I would like to talk about myself. She is studying engineering, that she can tell, and my hobbies. And she can tell my hobbies are like playing chess, gardening, and if she's dancing, like she dancing like that. If she would have work experience ಅಂತ ಹೇಳ್ಬೋದು. ಅಬೌಟ್ ಫ್ಯಾಮಿಲಿ ಹೇಳುವಾಗ, ವಿ ಆರ್ 6 members in our family. Like we are parents, and if you have elder sisters, and you can tell elder sisters and elder brother and herself. Afterwards you can just wish them as, this is all about me, thank you, have a nice day. This will be perfect of example for self introduction. ಓಕೆ, ನಾನು ಅವಳಿಗೆ ಹೇಳ್ಕೊಟ್ಟಿದ್ದೀನಿ. ಇವಾಗ ಅವಳು ಯಾವ ಥರ ಹೇಳ್ತಾಳೆ ನೋಡೋಣ. Good afternoon everyone, I am Vinita BP. Today I would like to talk about myself. I am studying in engineering 6th semester. My hobbies are playing chess, reading books and drawing. About my family, parents, 2 elder sister, 1 elder brother, all are working. My mother is homemaker. This is all about me and my family. Thank you, have a nice day. ಅವಳು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಹೇಳಿದ್ಲು. ಇದಾದಮೇಲೆ ನಾವು ಚಪಾತಿ ಬೀಟ್ರೋಟ್ ಪಲ್ಯ ಮಾಡಿಕೊಂಡು ತಿಂದು
ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಆಮೇಲೆ ಶಿವಾಂಶ್ ಆಟ ಆಡ್ತಾಯಿದ್ದ ನೈಟೆಲ್ಲ, ನಾವೆಲ್ಲ ಸ್ವಲ್ಪ ಟಿ ವಿ ನೋಡ್ಕೊಂಡಿದ್ವಿ. ಓಕೆ ಫ್ರೆಂಡ್ಸ್, ಇಷ್ಟ ಆಯಿತು ಇವತ್ತು ನಮ್ಮ ದಿನದಲ್ಲಿ. ಓಕೆ, ಎವ್ರಿ ಡೇ ಈಸ್ ಅ ಚಾನ್ಸ್ ಟು ಗೆಟ್ ಬೆಟರ್, ಡೋಂಟ್ ವೇಸ್ಟ್ ಇಟ್. ಬಾಯ್ ಬಾಯ್.